ಬೇಡಪ್ಪ, ನನ್ನನ್ನು ಬಿಟ್ಬೇಡಿ. ನೀವು ಹಂಗೆಲ್ಲ ಹೇಳ್ಬಿಡಿ ಸ್ವಾಮಿ. ನೀವು ಪ್ರಾರಂಭ ಮಾಡಿದ್ದು ನೀವೇ ಮುಗಿಸ್ಬೇಕು. ನೋಡಿ, ಇತ್ತೀಚೆಗೆ ಕಿತ್ಬೇಕಾದ್ರೆ ಕೈ ನಡಗತ್ತೆ, ಕಣ್ಣು ದೃಷ್ಟಿ ಕೂಡ ಸ್ವಲ್ಪ ಮಂಜಾಗ್ಬಿಟ್ಟಿದೆ. ಅಮ್ಮನ ಮುಖಾನ ಲಕ್ಷಣವಾಗಿ ಕಿತ್ಬೇಕಪ್ಪ, ಅದರಲ್ಲಿ ಯಾವ ದೋಷನೂ ಕೂಡ ಬರಬಾರ್ದು. ಹಿಂಗ್ ಮಾಡೋಣವಾ, ನಾನು ನನ್ನ ಮೊಮ್ಮಗನ್ ಕಳಿಸ್ತೀನಿ, ನನಗಿಂತಲೂ ಅವನು ತುಂಬಾ ಚೆನ್ನಾಗಿ ಕಿತ್ಕೊಡ್ತಾನೆ. ಸ್ವಾಮಿಗಳೇ, ನಿಮ್ಮ ಕಡೆನ ನೀವು ಯಾರನ್ನಾದ್ರೂ ಕಳಿಸಿ, ನಮ್ಗೆ ನಮ್ಮ ಸಮಸ್ಯೆ ಬಗೆಹರಿದ್ರೆ ಸಾಕು. ಕಾಯ್ತಾ ಇರ್ತೀವಿ, ಯಾರನ್ನಾದ್ರೂ ಕಳ್ಸ್ಕೊಟ್ಟು ಉಪಕಾರ ಮಾಡಿ ಸ್ವಾಮಿ. ಬರ್ತೀವಪ್ಪ. ಬರ್ತೀವಪ್ಪ. ಯಾರು ತಾತ ಅವರೆಲ್ಲ? ಯಾಕೆ ಬಂದಿದ್ರು? ತಾತ, ನಿನ್ನ ಯಾರು ಕೆಲಸ ಒಪ್ಕೊಂಡಿದ್ದು? ನಾನು ಹೇಳಿದೆ ತಾನೇ ಹೋಗಲ್ಲ ಅಂತ. ಒಪ್ಕೊಂಡ್ ಕೆಲ್ಸನ ಅರ್ಧದಲ್ಲೇ ಬಿಟ್ಟು ಬಂದ್ರೆ ಪಾಪ ಅಂತ ಹೇಳಿದೆ ತಾನೆ. ಅಂತ ಪಾಪನ ಎಷ್ಟೋ ವರ್ಷಗಳ ಹಿಂದೆನೆ ಮಾಡ್ಬಿಟ್ಟಿದ್ದೀನಿ. ಏನು ಪಾಪ ಮಾಡಿ ಬಂದಿದ್ದೀರಾ? ನಿನಗ್ ಗೊತ್ತಿಲ್ಲ ಅಪ್ಪ, ನನ್ನ ಪಾಪ ಕಳಿಯೋಕೆ ನೀನ್ ಬರ್ತೀಯ ಅಂತ ನನ್ನ ಮಾತು ಕೂಡ ಕೊಟ್ಟು ಬಂದಿದ್ದೀನಿ. ಏನ್ ತಾತ ಹೇಳ್ತಾ ಇದ್ದೀರಾ? ವಿಶ್ವ, ನನ್ನ ರೂಮಲ್ಲಿ ಹಳೆ ಮರದ ಪೆಟ್ಟಿಗೆ ಇದೆ, ಅದನ್ನ ತಗೊಂಡ್ ಬಾ. ಏನ್ ತಾತ ಇದು ಬೊಂಬೆ? ಇವಳೇ ಕಣೋ ನಿನ್ನ ಹೆತ್ತ ತಾಯಿ. ನಿಮ್ಮ ಅಮ್ಮನ ಹೆಸರು ಮಾಸಾಣಿ. செந்தூர பூவே இங்கு தேன் சிந்தவாமா, தென்பாங்கு காற்றே நீயும் தேர் கொண்டு வாமா. ನಮಸ್ಕಾರ ಯಜಮಾನ್ರೆ. ಯಜಮಾನ್ರೆ ನಮಸ್ಕಾರ. ನಮಸ್ಕಾರ ಬುದ್ಧಿ. ಎಲ್ಲರೂ ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀವಿ ಬುದ್ಧಿ. ನೀವು ನಮ್ಮ ಪಾಲಿನ ದೇವ್ರಿದ್ದಾಗಯ್ಯ, ಯಾವಾಗ್ಲೂ ಕೈ ತುಂಬಾ ಹಾಕ್ತೀರಾ. ನೀವು ಯಾವಾಗ್ಲೂ ಚೆನ್ನಾಗಿರ್ಬೇಕಯ್ಯ. ಹ? ಚಿನ್ನದ ಉಂಗ್ರ? ಏಯ್, ನೀನೇನ್ ಬಂದ್ ಸಾಲಲ್ಲಿ ನಿಂತ್ಕೊಂಡ್ಬಿಟ್ಟಿದ್ಯಾ? ಕೂಲಿ ಕೊಡೋರು ನಮ್ಮ ಮುಖ ನೋಡ್ಬಾರ್ದು ಯಜಮಾನ್ರೆ. ನೀನ್ ಬಾಯ್ ಬಡ್ಕಿ ತಾನೆ, ಸರಿಯಾದ ಕೆಲಸ ಮಾಡಿದ್ಯಾ ಇಲ್ವಾ ಅಂತ ನೋಡ್ದೆ. ಅದೇನ್ ಹಂಗ ಅನ್ಬಿಟ್ರಿ? 10 ಜನ ಮಾಡೋ ಕೆಲ್ಸ ನಾನು ಒಬ್ಳೇ ಮಾಡ್ ಬಂದೀವ್ನಿ. ಅದಕ್ಕೆ ಅಂತ 10 ಆಳ್ ಕೂಲಿ ನಿನ್ಗೆ ಕೊಡಕ್ಕಾಗತ್ತಾ? ಹೊರಡು. ಅಬ್ಬಬ್ಬಬ್ಬ, ಬಲೆ ಇದ್ದಾಳ ಕಣಪ್ಪ ಇವಳು. ಏಯ್, ಏನಾಯ್ತು ಯಜಮಾನ್ರೆ? ಉಂಗ್ರ ಕಾಣಿಸ್ತಾ ಇಲ್ಲ ಕಣೋ. ಉಂಗ್ರನ ಅವ್ರಿಗೆಲ್ಲ ಕೂಲಿ ಕೊಡ್ಬೇಕಾದ್ರೆ ಅದ್ರೊಳಗಡೆ ಬಿದ್ದೋಯ್ತಾ? ಇರ್ಬೋದು, ಹೋಗ್ಲಿ ಬಿಡು, ಪರವಾಗಿಲ್ಲ. ಏಯ್ ನಿಂತ್ಕೊಳ್ರೆ. ಯಜಮಾನ್ರು ಉಂಗ್ರ ಕಳೆದೋಗಿದೆ, ಎಲ್ಲ ಇಲ್ಲಿ ಬಂದು ಭತ್ತ ಸುರಿರಿ. ಏನ್ ನೋಡ್ತೀರಾ? ಯಾವಳಾದ್ರೂ ಎತ್ಕೊಂಡಿರ್ಬೇಕು ಅವಳನ್ನ. ಏನ್ ಯಜಮಾನ್ರೆ, ಉಂಗ್ರನ್ ಬಿಚ್ಚಿ ನೀವೇ ಬುಟ್ಟಿಗೆ ಹಾಕ್ತಂಗ್ ಹೇಳ್ತಿದ್ದೀರಲ್ಲ? ಇರಿ, ಹುಡುಕ್ತೀನಿ. ಮಾಸಾನಿ, ಆ ಚಿನ್ನದ ಉಂಗ್ರ ನನ್ನ ಬುಟ್ಟಿನಲ್ಲೇ ಅವ್ರು ಬೀಳಿಸ್ಕೊಂಡ್ರು. ನಾನೇ ಎತ್ತಿಟ್ಕೊಂಡಿದ್ದೀನಿ. ಯಾಕೆ ಹೀಗ್ ಮಾಡ್ದೆ? ಗೊತ್ತಾದ್ರೆ ಕಟ್ಟಾಗಿ ಹೊಡಿತಾರೆ. ಈಗ ಏನ್ ಮಾಡ್ಲಿ ಮಾಸಾನಿ? ನನ್ ಮರ್ವಾದೆ ಹೋಗುತ್ತೆ. ನಿಮ್ ಮರ್ವಾದೆ ಅಲ್ಲ, ನಮ್ ಎಲ್ರ ಮರ್ವಾದೇನೂ ಹೋಯ್ತದೆ. ಏನ್ ಯಜಮಾನ್ರೆ, ಕೂಲಿಗೆ ಅಂತ ಬಂದ್ರೆ ಕಳ್ರು ಅಂತೀರಾ? ಇಲ್ಲಮ್ಮ, ಅದು ಉಂಗ್ರ ಬಂದು. ಇಲ್ಲ ಯಜಮಾನ್ರೆ, ಏನಾದ್ರೂ ಕಳ್ದೋದ್ರೆ ಅದ್ ಮತ್ತೆ ಸಿಗಕ್ಕೆ ಸಗಣಿ ಉಂಡೆ ಮಾಡಿ ನೀರಲ್ಲಿ ಹಾಕಿದ್ರೆ ಕಳ್ದೋಗಿರೋದು ಮತ್ತೆ ಸಿಗ್ತೈತೆ. ನಾವೆಲ್ಲ ಹಂಗೆ ಮಾಡೋದು. ನೀನ್ ಏನ್ ಹೇಳ್ತಿದ್ಯೋ ನಂಗೆ ಅರ್ಥ ಆಗ್ತಿಲ್ವಲ್ಲ. ನಿಮ್ ಉಂಗ್ರನ ನಾನ್ ಹುಡುಕೊಡ್ಲಾ? ನೀನ್ ಹುಡ್ಕೊಡ್ತೀಯ, ಅದ್ ಹೇಗೆ? ಮುಕ್ಕಣ್ಣ ಸ್ವಾಮಿ, ಮುಡಿಯಣ್ಣ ಸ್ವಾಮಿ, ಮಲೆಯಲ್ಲಿರೋ ಸ್ವಾಮಿ, ಮಾದೇಶ ಸ್ವಾಮಿ, ಕಣ್ತೆರೆದು ನೋಡು, ಕಾಣದು ತೋರು, ಕಾಣದೇ ಇರೋ ಉಂಗ್ರನ ಕಾಣುವಂತೆ ಮಾಡು. ಕೈ ಚಾಚಿ. ಚಾಚು, ವಿಚಾರಣೆ ಅಂತ ಬಂದ್ಮೇಲೆ ಎಲ್ರು ಕೈ ಚಾಚಲೇಬೇಕಾಗತ್ತೆ. ಸರಿ ಸರಿ, ನೀವು ಕೈ ಚಾಚಿ. ನಾನುನಾ? ಉಂಗ್ರನೇ ನಂದಮ್ಮ. ಹಾಗಿದ್ರೆ ಉಂಗ್ರ ಸಿಕ್ಕಿಲ್ಲ ಅಂದ್ರೆ ನಮ್ಮನ್ ಕೇಳ್ಬಾರ್ದು. ಸರಿಯಾದ ಆಸಾಮಿನೇ, ನೀನು ಕೊಡಮ್ಮ. ಆಯ್ತು. ನೀರಲ್ಲಿ ಹಾಕುವಾಗ ಉಂಗ್ರನ್ ಜೊತೆಲಿಟ್ಟು ಹಾಕು. ನೀನ್ ಹೋಗು. ಯಜಮಾನ್ರೆ, ಕೈ ಹಾಕ್ ನೋಡಿ, ನಿಮ್ ಉಂಗ್ರ ಇರ್ತೈತೆ. ಅದೇಂಗ್ ಸಿಗುತ್ತೆ? ನೋಡಿದ್ರ, ನಿಮ್ ಉಂಗ್ರ ಸಿಕ್ಬಿಡ್ತಾ? ನಾವು ಬರ್ತೀವಿ. ಅವ್ರ ಜನಗಳ ಮರ್ಯಾದೆ ಕಾಪಾಡಕ್ಕೋಸ್ಕರ ನನ್ನ ಹತ್ರನೇ ಕಣ್ಕಟ್ ವಿದ್ಯೆ ತೋರಿಸ್ತಾಳೆ.
ಏನೋ ನಿಂದು ಸ್ವಲ್ಪ ಫೀಲ್ ಮಾಡಕ್ ಬಿಡು. ಸರಿ. ಹೋಗು. ಅಮ್ಮ ಕಣ್ಣು ಉರಿತಾ ಇದೆ ಅಮ್ಮ. ತಲೆ ಅಳ್ಳಾಡಿಸ್ಬೇಡ, ಎಣ್ಣೆ ಕಣ್ಣಲ್ಲಿ ಹೋಗುತ್ತಷ್ಟೇ. ಸಾಕಕ್ಕೆ ಏ ಕೈ ಬಿಡ. ನೀನ್ ಫಾರಿನ್ಗೆ ಹೋಗಿ ಓದ್ಕೊಂಡ್ ಬಂದಿರ್ಬೋದು, ಆದ್ರೆ ನಮ್ ಸಂಪ್ರದಾಯ ಬಿಡಕ್ಕಾಗಲ್ಲ. ನೋವುತ್ತೆ. ವಾರಕ್ಕೊಂದ್ಸಲ ಎಣ್ಣೆ ನೀರ್ ಹಾಕೊಳ್ಳಿಲ್ಲ ಅಂದ್ರೆ ಉಷ್ಣ ನೆತ್ತಿಗೇರಿ ಆರೋಗ್ಯ ಹಾಳಾಗತ್ತೆ. ಅವನೇನ್ ಚಿಕ್ಕ ಹುಡ್ಗನ, ಅವನೇ ಎಣ್ಣೆ ಹಚ್ಕೋತಾನ್ ಬಿಡು. ಅವ್ನ್ ಯಾಕೆ ಹಚ್ಕೋಬೇಕು? ಅವ್ನ್ ಯಾವತ್ತಿದ್ರು ಚಿಕ್ಕ ಮಗುನೇ ನಂಗೆ. ಒಳ್ಳೆ ಅದ್ಗೆ ಒಳ್ಳೆ ಎಷ್ಟೊತ್ತಮ್ಮ, ನಂಗಂತೂ ಕಣ್ಣು ಉರಿತದೆ. ಬೇಗ ಸ್ನಾನ ಅದಕ್ಕೆ ನನಗೂ ಕಣ್ಣು ಉರಿತಿದೆ. ಅದಕ್ಕೆ ಸರಿ ಹೋಗಿ ಹಿತ್ಲಲ್ಲಿ ಕೂತ್ಕೊಳ್ಳಿ, ನಾನ್ ಬಿಸ್ತೀರ್ ತರ್ತೀನಿ. ಓಡೋಬಿಡೋಣ. ತುಂಬಾ ಪ್ರೀತಿ ತೋರಿಸ್ತೀರಮ್ಮ. ಯಾಕೋ ಪ್ರೀತಿಸ್ಬಾರ್ದು? ಅಮ್ಮನ್ ಮುಖ ನೋಡ್ದೆ ಬೆಳ್ದ. ಈಗ ಅಮ್ಮನ್ ಪ್ರೀತಿ ನಾನೇ ಕೊಡ್ತೀನಿ. ನಿಮ್ಮನ್ನ ನಂಬಿ ತೋಡಿಸ್ತಾ ಇದೀನಿ. ನೀರು ಬರುತ್ತೆ ತಾನೇ? ಖಂಡಿತ ಬರುತ್ತೆ ಸರ್, ಆದ್ರೆ ಪಾಯಿಂಟ್ ಬದಲಾಗದೇ ಇರೋ ತರ ಹುಷಾರಾಗಿ ನೋಡ್ಕೊಳ್ಳಿ. ಆಯ್ತಾಯ್ತು. ಸರಿ ಬರ್ತೀವಿ ಸರ್. ಸರಿ. ಏಯ್ ಇಲ್ಲಿ ಇಷ್ಟೊಂದು ಪಾಯಿಂಟ್ಗಳಿದೆಯಲ್ಲ, ನಮ್ಮ ಪಾಯಿಂಟ್ ಯಾವ್ದು ಅಂತ ಗೊತ್ತಾಗ್ತಿಲ್ವಲ್ಲ. ಏನಣ್ಣ ಕೆರಿಸ್ಬಿಟ್ರಿ? ದನ ಎದ್ಕೊಂಡು ಓಡೊಂಟೋಯ್ತು. ಏನ್ ದನ ಹೆದರ್ಕೊಂಡು ಹೋಗೋದು? ಕಷ್ಟಪಟ್ಟು ಮಾಡಿರೋ ಮಾರ್ಕ್ನೆಲ್ಲ ಹಾಳು ಮಾಡಿದ್ಯಾ, ಬಂದು ಕಂಪ್ಲೇಂಟ್ ಬೇರೆ ಹೇಳ್ತಾ ಇದ್ಯಾ. ಒಡೆಯೋದೆಲ್ಲ ಮಡಿಕೋಬೇಡಿ. ಇನ್ನೇನು ನಿನ್ನ ಮುದ್ದು ಮಾಡ್ಬೇಕೇನೋ? ಕೇಳಿಲಿ, ಇನ್ನೊಂದ್ಸಲ ಏನಾರ ನಮ್ ಜಾಗಕ್ಕೆ ಬಂದು ದನಗಿನ ಮೇಯಿಸಿದ್ರೆ ಕೈ ಕಾಲು ಮುರಿದಾಕ್ಬಿಡ್ತೀನಿ. ಹೋಗ. ಏನೋ ದನ ತಪ್ಪಿಸ್ಕೋತ ತಲೆ ಮೇಲೆ ಮುಟ್ಕಿದ್ರು. ಯಾರು? ಯಜಮಾನ್ರು. ಯಜಮಾನ್ರ? ನೀನ್ ಮಾಡ್ದೆ? ಇಲ್ಲಕ್ಕ, ಅವ್ರ ಜಾಗದಲ್ಲಿ ನಾನು ದನ ಕಟ್ಟಿದ್ದೆ. ಯಜಮಾನ್ರು ಕೂಗಿದಕ್ಕೆ ದನ ಗೂಟ ಕಿತ್ಕೊಂಡು ಓಡಾಟೋಯ್ತು. ಅದಕ್ಕೆ ಯಜಮಾನ್ರು ಮೊಟಕ್ ಬಿಟ್ರಕ್ಕ. ಇಷ್ಟಕ್ ಹೊಡೆದ್ರಾ? ಬಾ ನಾನ್ ಕಂಡಿಡಿತೀನಿ. ಯಾವ ಹೊಲ್ದಲ್ಲೋ? ಇನ್ ಸ್ವಲ್ಪ ಮುಂದೆ ಅಕ್ಕ. ಗುರ್ತ್ ಮಾಡಿದ ಜಾಗ ಯಾವ್ದು? ಇಲ್ಲೇ ಅಕ್ಕ. ಇಷ್ಟೊಂದು ತೂಜಿದೆ, ಯಾವ ತೂತಲ್ಲಕ್ಕ ನೀರು ಬರೋದು? ಹೇಳ್ತೀನಿರು. ಅಮ್ಮ ನಾರಾಯಣಿ, ನನ್ ಕೆಲ್ಸಕ್ಕೆ ಒಳ್ಳೆ ದಾರಿ ತೋರ್ಸು. ಮುತ್ತಂತ ಮುನಿಯಮ್ಮ 3 ಬಾರಿ ಸುತ್ತಿ ಬಾರೆ, ನಮ್ಮಮ್ಮ ಮಾರಮ್ಮ ಗಂಗಮ್ಮನ ತೋರು ಬಾರೆ. ಮಾದೇಶನ ಮುಡಿಯಿಂದ ಗಂಗಮ್ಮ ಹರಿದಾಳು, ಕೆಳಗ್ ಹರಿದು ಭೂತಾಯಿ ಮಡಿಲನ್ನ ಸೇರ್ತಾಳೆ. ಆ ಗಂಗಮ್ಮ ಎಲ್ಲವಳೆ ಅಂತ ನೀ ಹೇಳಮ್ಮ. ಕೈಲಿರೋ ಕಾಯಿನಾಗೆ ದಿಕ್ಕನ್ನ ತೋರಮ್ಮ. ತೋರಮ್ಮ ತೋರಮ್ಮ ಗಂಗಮ್ಮನ್ ತೋರಮ್ಮ. ತೋರಮ್ಮ ತೋರಮ್ಮ ಗಂಗಮ್ಮನ್ ತೋರಮ್ಮ. ಆಯ್ ಕಣ್ ಹಿಡ್ಬಿಟ್ಟೆ. ಯಜಮಾನ್ರೆ. ಏಯ್, ನಮ್ಮ ಹೊಲ್ದಲ್ಲಿ ಏನ್ ಮಾಡ್ತಿದ್ಯಾ? ಹಾ, ಜಲಮೂಲ ನೋಡ್ದೆ. ಅದನ್ನ ಈಗಾಗ್ಲೇ ನೋಡಿದೀವಲ್ಲ. ಎಲ್ ನೋಡಿದ್ರಿ? ಅಲ್ಲಿ ನೋಡಿದ್ವಿ. ಅಲ್ಲ, ಸರಿ ಬಿಡಿ. ಹಾ, ಅಕ್ಕಪಕ್ಕದಲ್ಲಿ 3 ಕಡ್ಡಿ ಸಿಕ್ಸಿ, ಹಾ, 2ರಲ್ಲಿ ಹಾಲು, ಹಾ, ಇನ್ನೊಂದ್ರಲ್ಲಿ ನೀರೇ ಇಲ್ಲ ಅನ್ನೋ ಕತೆನ ಹಾ. ಗಡಿಯಾರದ ಮುಳ್ ತೋರ್ಸಿ ದುಡ್ಡಿಸ್ಕೊಂಡ್ ಹೋಗವ್ರೆ. ಚೆನ್ನಾಗಿ ಏಮಾರ್ಸವ್ರೆ. ಯಜಮಾನ್ರೆ, ಅಲ್ಲಿ ಒಂದ್ ತೊಟ್ಟು ನೀರು ಇಲ್ಲ. ಇಲ್ಲೇ ಇರೋದು. ನನ್ ತೆಂಗಿನಕಾಯಿ ಸುಳ್ಳು ಹೇಳಕ್ಕಿಲ್ಲ, ಬೇಕಾದ್ರೆ ನೋಡ್ಕೊಳ್ಳಿ. ಇದೆಲ್ಲ ನಿನ್ಗೆ ಹೇಗಮ್ಮ ಗೊತ್ತು? ಇದೊಂದೇ ಅಲ್ಲ, ಎಲ್ಲಿ ಸಿಡ್ಲು ಬಡಿದ್ರೆ ಎಲ್ಲಿ ಮಳೆ ಬರುತ್ತೆ ಅಂತ ಗೊತ್ತು. ಯಾವ್ಯಾವ ಕಾಲದಲ್ಲಿ ಏನೇನ್ ಬೆಳಿಬೇಕು ಅಂತ ಗೊತ್ತು. 5 ಕುಂಟೆ ನಾಟಿ ಮಾಡಕ್ಕೆ ಎಷ್ಟು ಕೂಲಿ ಆಳ್ಬೇಕು ಅಂತ ಗೊತ್ತು. ಎಲ್ಲಾ ವ್ಯಾಧಿಗೂ ನಾಟಿ ವೈದ್ಯ ಗೊತ್ತು. ಹೌದಾ? 50 ಜನ ಬಂದ್ರು ರುಚಿ ರುಚಿಯಾಗಿ ಅಡ್ಗೆ ಮಾಡಕ್ ಗೊತ್ತು. ಕಷ್ಟದ ಹೆರಿಗೆ ಇದ್ರು ತೊಂದ್ರೆ ಇಲ್ದೆ ಮಾಡ್ಸಕ್ ಗೊತ್ತು. ಆಮೇಲೆ ಇನ್ನೇನ್ ಗೊತ್ತು? ಬೇರೆ ಇನ್ನೇನ್ ಗೊತ್ತಿರ್ಬೇಕು? ಆಸೆ ಪಡಕ್ ಗೊತ್ತಾ? ಆಸೆ ಪಡೋದಾ? ಯಾವ್ದ್ರ ಮೇಲೆ? ನನ್ ಮೇಲೆ. ಛೀ, ತಪ್ಪು ಮಾಡೋದ್ ಗೊತ್ತಿಲ್ಲ ಬುದ್ಧಿ. ಅಶ್ವ, ಮಲ್ನಾಡಡಿಕೆ ಮೈಸೂರು ವಿಳೆದೆಲೆ ಬೇರೆ ತಾರೆ ಕೆಂಪು. ಮುರುಘಾ, ಲಾರಿ ಬಂದ ತಕ್ಷಣ ಕಾಯೆಲ್ಲ ಲೋಡ್ ಮಾಡ್ಬಿಡು, ಸರಿನಾ? ಓರಿ ನಾನು ಕುಡಿದರೆ ತಂಪು, ಮಲ್ನಾಡಡಿಕೆ ಮೈಸೂರು ವಿಳೆದೆಲೆ. ಚೆನ್ನಾಗಿ ಹಾಡ್ತಿದ್ದಾಳೆ ಮಾಸಾನಿ. ಚಿಕ್ಕ ವಯಸ್ಸಲ್ಲಿ ನಾನು ಹೀಗೆ ಹಾಡ್ತಿದ್ದೆ. ಪೌರ ನೀನು ಪೋರಿ ನಾನು ಕುಡಿದರೆ ತಂಪು. ಹೆದರ್ಕೊಂಬಿಟ್ಯಾ? ಹೌದು,
ಯಾವ್ದೋ ಹಾಡು ಹೇಳ್ತಿದ್ಯಲ್ಲ, ಯಾವ ಹಾಡು? ಇಲ್ಲ ಸುಮ್ಕೆ ಇನ್ನೊಂದ್ಸಲ ಹಾಡು. ನಂಗ್ ಗೊತ್ತಿಲ್ಲ. ಹಾ